ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ನೀವು ಯಾರಿಗಾದರೂ ನಿಮ್ಮನ್ನು ಪರಿಚಯಿಸುತ್ತಿರುವಾಗ ನೀವು ತುಂಬ ಆತ್ಮವಿಶ್ವಾಸದಿಂದ ಇರಬೇಕು ಅಲ್ವಾ? ಉದಾಹರಣೆಗೆ, ನೀವು ಸೆಮಿನಾರ್ ಮಾಡುವಾಗ ಸ್ವಯಂ ಪರಿಚಯ ಬಹಳ ಮುಖ್ಯ ಆಗಿರುತ್ತೆ ಅಲ್ವಾ? ಮೊದಲ ಅನಿಸಿಕೆ ಉತ್ತಮ ಅನಿಸಿಕೆ ಎಂಬುದರ ಹಾಗೆ ಆರಂಭ ತುಂಬ ಉತ್ತಮವಾಗಿರಬೇಕಲ್ವಾ? ಸೊ ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಸೆಲ್ಫ್ ಇಂಟ್ರಡಕ್ಷನ್ ಮಾಡಿಕೊಳ್ಳೋದಕ್ಕೆ ಸುಲಭವಾಗಿ ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ನಾವು. ಮೊದಲಿಗೆ ನೀವು ಹೇಳೋದೇನು? ಶುಭಾಶಯಗಳು ಅಲ್ವಾ? ಶುಭಾಶಯಗಳನ್ನ ಇಂಗ್ಲೀಷಲ್ಲಿ ಏನಂತೀವಿ? ಗ್ರೀಟಿಂಗ್ಸ್ ಅಂತ ಹೇಳ್ತೀವಿ ಅಥವಾ ವಿಶ್ವಸ್ ಅಂತೀವಿ. ಸೊ ಕನ್ನಡದಲ್ಲಿ ಎಲ್ಲರಿಗೂ ಶುಭೋದಯ, ನನ್ನ ಗೌರವಾನ್ವಿತ ಸರ್ ಅಥವಾ ಮೇಡಮ್ ಅಂತ ಹೇಳ್ತೀವಿ. ಇದನ್ನೇ ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತೀವಿ. ಓಕೆ, ಶುಭೋದಯಗಳು ತಿಳಿಸಿದ ನಂತರ ನಾವು ನಮ್ಮ ಹೆಸರನ್ನು ಹೇಳ್ತೀವಿ ಅಲ್ವಾ? ಏನು ಕನ್ನಡ ಅಲ್ಲೇನು ಹೇಳ್ತೀವಿ? ನನ್ನ ಹೆಸರು ರುಚಿತಾ ಅಥವಾ ನಿಮ್ಮ ಹೆಸರನ್ನು ಹೇಳ್ತೀರ. ಇದನ್ನೇ ಇಂಗ್ಲೀಷಲ್ಲಿ ಮೈ ನೇಮ್ ಈಸ್ ರುಚಿತಾ ಅಂತೀರ. ಓಕೆ, ಕ್ಲಿಯರ್? ನೆಕ್ಸ್ಟು ಹೆಸರು ಹೇಳಿದ ನಂತರ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತೀವಿ. ಅದು ಹೇಗೆ? ನಮ್ಮದು ಅವಿಭಕ್ತ ಕುಟುಂಬ ಅಥವಾ ಸೂಕ್ಷ್ಮವಾದ ಕುಟುಂಬ, ನಮ್ಮ ಕುಟುಂಬದಲ್ಲಿ 6 ಜನ ಇರ್ತೀವಿ, ಈ ಥರ ಕನ್ನಡದಲ್ಲಿ ಹೇಳ್ತೀವಿ. ಇದನ್ನೇ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಏನು ಹೇಳ್ತೀವಿ? ಐ ಹ್ಯಾವ್ ಅ ಜಾಯಿಂಟ್ ಫ್ಯಾಮಿಲಿ ಆರ್ ಐ ಹ್ಯಾವ್ ಅ ಸ್ಮಾಲ್ ಫ್ಯಾಮಿಲಿ, ಮೈ ಫ್ಯಾಮಿಲಿ ಕನ್ಸಿಸ್ಟ್ ಆಫ್ 6 ಮೆಂಬರ್ಸ್ ಅಂತ ಹೇಳ್ತೀವಿ. ಓಕೆ, ನಂತರ ಏನು ಹೇಳ್ತೀರಾ? ಓದು ಬಗ್ಗೆನ ಪರಿಚಯಿಸ್ತೀರ ಅಲ್ವಾ? ಸೊ ಹೇಳ್ತೀರಾ, ಇವಾಗ ನೀವು ಯಾವುದಾದ್ರೂ ಒಂದು ತರಗತಿಯಲ್ಲಿ ಓದ್ತಾ ಇದ್ದರೆ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಂತೀರ ಅಲ್ವಾ? ಸೊ ಇನ್ ದ ಸೇಮ್ ವೇ ಇಂಗ್ಲೀಷಲ್ಲಿ ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಅಂತೀರ. ಓಕೆ, ನಂತರ ಸ್ಥಳ ಹೇಳಿದಾಗ ನನ್ನದು ಕೋಲಾರ ಅಂತೀರ. ಇದು ಇಂಗ್ಲೀಷಲ್ಲಿ ಐ ಆಮ್ ಫ್ರಮ್ ಕೋಲಾರ ಅಂತೀರ. ಓಕೆ, ಮತ್ತು ನೀವು ನಿಮ್ಮ ಹವ್ಯಾಸಗಳನ್ನು ಹೇಳ್ಬೋದು. ಹವ್ಯಾಸಗಳಂದರೆ ಹಾಬೀಸ್ ಅಂತೀವಿ ಇಂಗ್ಲೀಷಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್, ನಾನು ಜೋಕ್ಗಳನ್ನು ಸಿಡಿಸುವುದು ಹಾಗೂ ಪುಸ್ತಕಗಳ ಓದುವನ್ನು ಇಷ್ಟಪಡ್ತೀನಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದನ್ನೇ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ಐ ಲವ್ ಕ್ರ್ಯಾಕಿಂಗ್ ಜೋಕ್ಸ್ ಆ್ಯಂಡ್ ರೀಡಿಂಗ್ ಬುಕ್ಸ್ ಅಂತೀವಿ. ಓಕೆ, ಮತ್ತು ನಿಮ್ಮ ಗುರಿ ಫಾರ್ ಎಕ್ಸಾಂಪಲ್, ನಾನು ವೈದ್ಯನಾಗಲು ಬಯಸುತ್ತೇನೆ ಅಂತ ಕನ್ನಡದಲ್ಲಿ ಹೇಳ್ತೀರಾ. ಇದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತೀರಾ? ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಸಿಂಪಲ್. ಓಕೆ, ನಂತರ ಆದರ್ಶ ಅಂದರೆ ಇಂಗ್ಲೀಷಲ್ಲಿ ರೋಲ್ ಮಾಡೆಲ್ ಅಂತೀವಿ ಅಥವಾ ಇನ್ಸ್ಪಿರೇಷನ್. ನಿಮ್ಮ ಇನ್ಸ್ಪಿರೇಷನ್ ಅಥವಾ ನಿಮ್ಮ ರೋಲ್ ಮಾಡೆಲ್ ಯಾರು ಅಂದಾಗ ಫಾರ್ ಎಕ್ಸಾಂಪಲ್, ನನಗೆ ರೋಲ್ ಮಾಡೆಲ್ ನಮ್ಮ ಶಿಕ್ಷಕರು ಅಂದ್ಕೊಳ್ಳಿ. ಇದನ್ನು ಇಂಗ್ಲೀಷಲ್ಲಿ ನಾವು ಹೇಗೆ ಹೇಳ್ತೀವಿ ಅಂದರೆ ಮೈ ರೋಲ್ ಮಾಡೆಲ್ ಈಸ್ ಮೈ ಟೀಚರ್ ಆರ್ ಐ ಆಮ್ ದ ಫಾಲೋವರ್ ಆಫ್ ಮೈ ಟೀಚರ್ ಅಂತ ಹೇಳ್ತೀವಿ. ಹೀಗೆ ಪರಿಚಯ ಮಾಡುವಾಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿದ್ರೇ ಸಾಕು. ಇನ್ನಷ್ಟು ಹೇಳಬೇಕು ಅಂದರೆ ನೀವು ಹೇಳಬಹುದು. ಕೊನೆಯಲ್ಲಿ ಕೃತಜ್ಞತೆನ ಕನ್ನಡದಲ್ಲಿ ವಂದನೆಗಳು ಅಥವಾ ಧನ್ಯವಾದಗಳು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀವಿ. ಓಕೆ, ಸೊ ಈ ವಿಡಿಯೋ ಹಲವಾರು ಜನರಿಗೆ ಉಪಯೋಗ ಆಗುತ್ತೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತೀನಿ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. If you guys like this video, please do like, share, comment and subscribe to my channel.